5 ಗ್ಯಾರಂಟಿಗಳ ಅಬ್ಬರ ಸದ್ದಿನೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ? ಪದೇ ಪದೇ ಜನರ ಜೇಬಿಗೆ ಕೈ ಹಾಕ್ತಿರೋದ್ಯಾಕೆ ಈ ಸಿದ್ದರಾಮಯ್ಯ ಸರ್ಕಾರ? ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರಕ್ಕೆ ಏನಾಗಿದೆ? ರಾಜ್ಯದ ಜನರಿಗೆ ಪದೇ ಬರೆ ಹಾಕ್ತಿರೋದ್ಯಾಕೆ? ಹಾಲು, ಮೊಸರು, ವಿದ್ಯುತ್, ಕಸದ ಬಳಿಕ ಈಗ ಡೀಸೆಲ್ನ ಸರದಿ. ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಹೈ ಸ್ಪೀಡ್ ಡೀಸೆಲ್ ದರ 2 ರೂಪಾಯಿ ಹೆಚ್ಚಿಸಿ ಈಗ ಆದೇಶವನ್ನು ಹೊರಡಿಸಿದೆ. ನಾವು ಭಾವನೆಯ ರಾಜಕಾರಣ ಮಾಡಲ್ಲ, ಬದುಕಿನ ರಾಜಕಾರಣ ಮಾಡ್ತೀವಿ, ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನ ಮೇಲೆ ಹೊಡಿತಾ ಇದೆ. ಪದೇ ದರ ಏರಿಕೆ ಮಾಡ್ತಾ ಇದೆ. ಹಾಲು, ಮೊಸರು, ವಿದ್ಯುತ್ ದರ ಆಯಿತು. ಏಪ್ರಿಲ್ 1ನೇ ತಾರೀಕಿನಿಂದ ನಿನ್ನೆಯಿಂದ ಜಾರಿ ಬಂದಿದೆ. ಹಾಲಿನ ರೇಟ್ ಜಾಸ್ತಿ ಆಗಿದೆ, 4 ರೂಪಾಯಿ 36 ಪೈಸೆ ಪ್ರತಿ ಯೂನಿಟ್ ಮೇಲೆ ವಿದ್ಯುತ್ ದರ ಜಾಸ್ತಿ ಆಗಿದೆ. ಈಗ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಮಧ್ಯರಾತ್ರಿಯಿಂದಲೇ ಈ ಪರಿಷ್ಕೃತ ದರ ಜಾರಿಯಾಗಿದೆ. ಹಾಗಾದರೆ ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ 2 ರೂಪಾಯಿ ಜಾಸ್ತಿ ಆಗಿದೆ. ನೋಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಹೋರಾಟವನ್ನು ಮಾಡಿದ್ರು. ಈಗ ಅದೇ ಸಿದ್ದರಾಮಯ್ಯನವರು ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಈ ಹಿಂದೆ 89.20 ಇದ್ದಂಥ ಹೈ ಸ್ಪೀಡ್ ಡೀಸೆಲ್ ರೇಟ್ ಈಗ ಜಾಸ್ತಿಯಾಗಿದೆ. ರಾಜ್ಯದಾದ್ಯಂತ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಕೂಡ ಜಾರಿಯಾಗಿದೆ. ಹೈ ಸ್ಪೀಡ್ ಡೀಸೆಲ್ ಮೇಲಿನ ಶೇಕಡ 3.73 ಹೆಚ್ಚಳ ಆಗಿರುವಂಥದ್ದು ತೆರಿಗೆ. ಈ ಹಿಂದೆ ಶೇಕಡ 18.44 ತೆರಿಗೆ ಈಗ 21% ಆಗಿದೆ. ಬೆಂಗಳೂರಿನಲ್ಲಿ ಲೀಟರ್ ಹೈ ಸ್ಪೀಡ್ ಡೀಸೆಲ್ ರೇಟ್ 91 ರೂಪಾಯಿ ಆಗಿದೆ. ಈ ಹಿಂದೆ 89 ರೂಪಾಯಿ ಇತ್ತು. ಸಿಂಪಲ್ ಆಗಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ನೈಟಿಂದ. ಸೊ ಗ್ಯಾರಂಟಿ ಸರ್ಕಾರದ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಕಿತ್ತು ತಿನ್ನೋದಷ್ಟೇನಾ? ಇದನ್ನ ಕೇಳ್ತಾ ಇರುವಂಥದ್ದು ಜನರು. ಹೈ ಸ್ಪೀಡ್ ಡೀಸೆಲ್ ರೇಟ್ 2 ರೂಪಾಯಿ ಜಾಸ್ತಿ ಆಗಿದೆ. 89.02 ರೂಪಾಯಿ ಇತ್ತು ನಿನ್ನೆ ನೈಟು ಇಂದ ಮಧ್ಯರಾತ್ರಿ 12 ಗಂಟೆಯಿಂದ 91 ರೂಪಾಯಿ ಆಗಿದೆ. ರಾಜ್ಯದಾದ್ಯಂತ ಪರಿಷ್ಕೃತ ದರ ಜಾರಿಯಾಗಿದೆ. ಶೇಕಡ 3.73 ತೆರಿಗೆ ಹೆಚ್ಚಳ ಮಾಡಲಾಗಿದೆ. ಈ ಹಿಂದೆ 18.44 ಈಗ ಜಾಸ್ತಿ ಆಗಿದೆ. ಅಂದರೆ ಗ್ಯಾರಂಟಿ ಸರ್ಕಾರ 5 ಗ್ಯಾರಂಟಿಗಳ ಜೊತೆಗೆ ಪದೇ ನಿರೂಪಿಸ್ತಾ ಇರುವಂಥದ್ದು, ಸಾಬೀತನ್ನು ಮಾಡ್ತಾ ಇದೆ. ಮತ್ತೊಂದು ಗ್ಯಾರಂಟಿಯನ್ನು ನಾವು ಸರ್ಕಾರಕ್ಕೆ ಪಡ್ಕೋತಾ ಇರುವಂಥದ್ದು. ಮತ್ತೊಂದು ಗ್ಯಾರಂಟಿ ಏನು? ಬೆಲೆ ಏರಿಕೆಯ ಗ್ಯಾರಂಟಿ ಅಂತ. ಇನ್ನು ಮತ್ತೊಂದು ಕಡೆ ಈ ದರ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನು ಸಾರಿದೆ. ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗೆ ಈಗ ಕಮಲ ಪಡೆ ಸಜ್ಜಾಗಿದೆ. ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸುತ್ತೆ. ಏಪ್ರಿಲ್ 4ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ, ಜೊತೆಗೆ ಏಪ್ರಿಲ್ 5ನೇ ತಾರೀಕು ಎಲ್ಲ ಮಂಡಲಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ನಡೆಸುತ್ತೆ. ಈ ಪ್ರತಿಭಟನೆಯಲ್ಲಿ ಶಾಸಕರು, ಸಂಸದರು, ಜಿಲ್ಲಾಧ್ಯಕ್ಷರು, ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗ್ತಾರೆ. ದರ ಏರಿಕೆ ಅನ್ನೋದು ಬಿಜೆಪಿಗೆ ಅಸ್ತ್ರವಾಗಿದೆ. ಸಾಮಾನ್ಯವಾಗಿ ಯಾವುದೇ ವಿರೋಧ ಪಕ್ಷಕ್ಕೂ ಕೂಡ ಈ ದರ ಏರಿಕೆ ಅನ್ನೋದು ಅಸ್ತ್ರವಾಗುತ್ತೆ. ಅದೇ ರೀತಿಯಾಗಿ ಈಗ ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇವತ್ತಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತೆ, ಧರಣಿಯನ್ನು ನಡೆಸುತ್ತೆ. ಅಹೋರಾತ್ರಿ ಈ ಧರಣಿ ಇರುತ್ತೆ. ಏಪ್ರಿಲ್ 4ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ, ಅದಾದ ನಂತರ ಸ್ಥಳೀಯವಾಗಿ ಪ್ರತಿಭಟನೆ. ಈ ಮೂಲಕವಾಗಿ ಸರ್ಕಾರ ಕೋಲ್ಕೊಟ್ಟು ಹೊಡೆಸ್ಕೋತಾ ಇದೆ ಬಿಜೆಪಿಯಿಂದ. ಇದರ ಜೊತೆಗೆ ಈ ಪ್ರಶ್ನೆ ಉದ್ಭವವಾಗುತ್ತೆ, ಯಾಕೆ ದರ ಏರಿಕೆ ಆಗ್ತಾ ಇದೆ ಪದೇ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಚಾರ, ಗ್ಯಾರಂಟಿಯ ಕಾರಣಕ್ಕಾಗಿ. ಗ್ಯಾರಂಟಿಗೆ ಈ ಬಾರಿ 51,000 ಕೋಟಿಯನ್ನು ಮೀಸಲಿಟ್ಟಿದ್ರೂ ಕೂಡ ಗ್ಯಾರಂಟಿಗಳ ಸರಿದೂಗಿಸಲಿಕ್ಕೆ, ಆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲಿಕ್ಕೆ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಈ ದರ ಏರಿಕೆ ಮಾಡ್ತಾ ಇದೆ ಅನ್ನುವ ಆರೋಪ ಕೂಡ ಇರುವಂಥದ್ದು.